ಬೇರೆ ಹುಡುಗಿರ ಅಂದ ನೋಡಿ ಚಕ್ಕಂದ ಮುಗಿಸಿ ಈಗ ಹೆಂಡತಿ ಹತ್ರ ಓಡೋಗಿದ್ಯಾ ಕಂದ. ಎಲ್ಲ ಮುಗಿಸ್ಬಿಟ್ಟು ಹೆಂಡತಿ ಸರ್ಗಿಂದ ಉಸ್ಕೊಂಡ್ರೆ ಹೆಂಗೆ ಕಂದ. ಯಶ್ ಅವರ ಟಾಕ್ಸಿಕ್ ಚಿತ್ರ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗ್ಲಿಕ್ಕಿದೆ. ಈ ಸಂದರ್ಭದಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾವನ್ನ ಇಡೀ ಜಗತ್ತೇ ಕೊಂಡಾಡ್ತಾ ಇದೆ. ಆದ್ರೆ ಏನು ಮಾಡೋದು, ನಮ್ಮ ಕನ್ನಡದಲ್ಲಿ ಕೆಲವರಿಗೆ ಅಸಮಾಧಾನ ಇದೆಯಂತೆ. ನೋಡಿ, ಇದು ನಿನ್ನೆ ಮೊನ್ನೆಯದಲ್ಲ, ಈ ಹಿಂದೆಯೂ ಅಷ್ಟೇ. ಯಾವ್ದಾದ್ರು ಆಕ್ಟರ್ ಬೆಳೀತಿದ್ದಾನೆ ಅಂತಂದ್ರೆ ಆತನ ಕಾಲನ್ನ ಎಳೆಯೋದು ಹೇಗೆ ಅಂತ ನೋಡೋರ ಗುಂಪೆ ಒಂದು ಹುಟ್ಕೊಂಡಿರುತ್ತೆ. ಅದರಲ್ಲೂ ಕನ್ನಡದಲ್ಲಿ ಇದು ಜಾಸ್ತಿ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ನಮ್ಮವರೇ ಯಾವ್ದೋ ಒಂದು ಸಿನಿಮಾ ಮಾಡ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ನಮಗೊಂದು ಹೆಮ್ಮೆ ಇರಬೇಕು, ಅದ್ರ ಬಗ್ಗೆ ನಮ್ಗೊಂದು ಎಮೋಷನ್ ಇರಬೇಕು. ಅದು ಯಾವುದು ಇಲ್ಲ ಅಂತಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ ತನನ ನಾವು ಮಾರ್ಕೊಂಡ ಹಾಗೆ. ಈ ಹಿಂದೆ ಒಂದಿಷ್ಟು ಫಿಲ್ಮ್ಗಳು ಬಂದಿದ್ವು, ಆ ಫಿಲ್ಮ್ಗಳಲ್ಲೂ ಒಂದಿಷ್ಟು ವಲ್ಗಾರಿಟಿ ಇತ್ತು. ಆ ವಲ್ಗಾರಿಟಿಯನ್ನ ಆವಾಗ ಸಂಭ್ರಮಿಸಿದವರು ಬೇರೆ ಭಾಷೆಯ ಚಿತ್ರಗಳನ್ನ ನೋಡುವಾಗ ಜೈ ಅಂತ ಚಪ್ಪಾಳೆ ತಟ್ಟುವವರು ಇದನ್ನೆಲ್ಲ ನೋಡಿದಾಗ ಕನ್ನಡದಲ್ಲಿ ಮಾತ್ರ ಅವರಿಗೆ ಎಕ್ಸೆಪ್ಟೆನ್ಸಿ ಇರೋದಿಲ್ಲ. ಇದು ತುಂಬಾನೇ ಆಶ್ಚರ್ಯವಾದಂತ ವಿಚಾರ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ನಮಗೆ ಶತ್ರುಗಳು ಬೇರೆ ಯಾರು ಅಲ್ಲ, ನಮ್ಮವರೇ ಅನ್ನೋದನ್ನ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಟಾಕ್ಸಿಕ್ ಟೀಸರ್ ಅನ್ನ ನೋಡಿ ಅಥವಾ ಟ್ರೈಲರ್ ಅನ್ನ ನೋಡಿದ ಮೇಲೆ ಕೆಲವರಿಗೆ ಮಾತ್ರ ಈಗ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿ ಆಗ್ತಿದೆ ಅನ್ಸುತ್ತೆ. ಒಬ್ಬ ಕನ್ನಡದ ನಟ ಆ ಲೆವೆಲ್ಗೆ ಬೆಳೀತಾ ಇದ್ದಾನೆ ಅಂತಂದಾಗ ಸರ್ವೇ ಸಾಮಾನ್ಯವಾಗಿ ಅವರ ಬಗ್ಗೆ ತೆಗಳುವಂತ ಒಂದಿಷ್ಟು ವರ್ಗಗಳು ಕಂಪ್ಲೀಟ್ ಆಗಿ ಹುಡ್ಕೊಂಡ್ ಬಿಡುತ್ತೆ. ಅಲ್ಲಿ ಏನಿದೆ, ಆ ಸೀನ್ ಅಲ್ಲಿ ಏನಿದೆ, ಆ ಸೀನ್ ಯಾಕೆ ಉಪಯೋಗಿಸಿದ್ರು, ಇದು ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಇರಲ್ಲ. ಆದ್ರೂ ಮಾತಾಡಬೇಕು ಅಲ್ಲ ಅಂತ ಮಾತಾಡ್ತಾರೆ. ಇನ್ನೊಂದಿಷ್ಟು ಜನರಿಗೆ ಪ್ರಚಾರದ ತೆವಲು ಕೂಡ ಇರ್ತದೆ. ಆ ತೆವಲಿಗಾಗಿ ಮಾತಾಡ್ತಾರೆ. ಎಷ್ಟು ನೇಮನ್ನ ಉಪಯೋಗಿಸ್ಕೊಂಡ್ರೆ ನಾನ್ ವೈರಲ್ ಆಗ್ತೇನೆ ಅನ್ನೋ ವಿಚಾರಕ್ಕೆ. ಇದೀಗ ಕನ್ನಡದ ಓರ್ವ ನಟಿ ಅಂತ ಹೇಳ್ತಾರೆ. ಅವರನ್ನ ನಾನ್ ಹೆಚ್ಚು ಫಿಲ್ಮ್ ಗಳಲ್ಲಿ ನೋಡಿಲ್ಲ, ಎಲ್ಲೋ ಒಂದೆರಡು ಫಿಲ್ಮ್ ಗಳಲ್ಲಿ ನೋಡಿದ್ದೇನೆ. ಆದ್ರೂ ಈ ಅಮ್ಮ ಮಾಡಿರೋ ಆಕ್ಟಿಂಗ್ ಗಿಂತ ಏನು ಅಷ್ಟು ವರ್ಸ್ಟ್ ಆಗಿ ಯಶ್ ಅವರ ಆಕ್ಟಿಂಗ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆ ವಲ್ಗರ್ ಸೀನ್ ಗಳಲ್ಲಿ, ಯಾಕಂತಂದ್ರೆ ಈ ಅಮ್ಮ ವಲ್ಗರ್ ಸೀನ್ ಗಳಲ್ಲಿ ಮಾಡಿರೋ ಆಕ್ಟ್ ಗಳನ್ನ ನೋಡ್ಬಿಟ್ರೆ ನೀವು ಟಿವಿ ಆಫ್ ಮಾಡ್ತೀರಿ, ಆ ರೀತಿ ಇದೆ. ಸೊ ಈಗ ಟಾಕ್ಸಿಕ್ ಫಿಲ್ಮ್ ಅಂದಾಗ ಅದಕ್ಕೆ ಅದರದೇ ಆದಂತ ಒಂದಿಷ್ಟು ಸೀನ್ ಗಳು ಬೇಕಾಗುತ್ತೆ. ಹೆಸರಿನಲ್ಲೇ ಟಾಕ್ಸಿಕ್ ಇದೆ. ಆ ಟಾಕ್ಸಿಕ್ ಸೀನ್ ಗಳನ್ನ ಉಪಯೋಗಿಸಿದ್ರು. ಆದ್ರೆ ಇಲ್ಲಿರುವಂತಹ ಓರ್ವ ನಟಿ ಏನಿದ್ದಾರೆ ಅದ್ರ ಬಗ್ಗೆ ಮಾತಾಡಿರೋ ರೀತಿ ಕೇಳಿ ತುಂಬಾನೇ ನಗು ಬರುತ್ತೆ. ಸೊ ಈಗಾಗಲೇ ಯಶ್ ಫ್ಯಾನ್ಸ್ ಬೆಂಡೆತ್ತಿದ್ದಾರೆ. ಈಗ ನಾವು ಕೂಡ ಸ್ವಲ್ಪ ಬೆಂಡೆತ್ತಬೇಕಾಗಿದೆ. ಯಾಕಂತಂದ್ರೆ ಕನ್ನಡಿಗರ ಒಂದೊಳ್ಳೆ ಫಿಲ್ಮ್ ಬರ್ತಾ ಇದೆ ಅಂತಂದಾಗ ಅದಕ್ಕೆ ನಾವು ಒಂದು ಪ್ರೋತ್ಸಾಹವನ್ನ ನೀಡಬೇಕೆ ಹೊರತು ಅದರಲ್ಲೂ ನಾವು ಎಲ್ಲ ಕಲ್ಲನ್ನು ಹುಡುಕೋ ಪ್ರಯತ್ನ ಮಾಡಬಾರ್ದು. ಸೊ ಹಾಗಾಗಿ ಇವತ್ತು ಯಾರ ನಟಿ ಯಾಕೆ ಹಾಗೆ ಹೇಳಿದ್ರು ಇದೆಲ್ಲ ವಿಚಾರದ ಕುರಿತಾಗಿ, ಹಾಗೆ ಅಭಿಮಾನಿಗಳು ರುಚಿಗಿದ್ದೇಕೆ ಎಲ್ಲ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ರಿಷಿಕಾ ಸಿಂಗ್ ಅನ್ನುವಂತಹ ಓರ್ವ ನಟಿ ಈ ವಿಚಾರದ ಬಗ್ಗೆ, ಟಾಕ್ಸಿಕ್ ಫಿಲ್ಮ್ ನ ಒಂದಿಷ್ಟು ಸೀನ್ ಗಳ ಬಗ್ಗೆ ತಮ್ಮ ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಅದೇನ್ ಹೀರೋಯಿನ್ ಗಳ ಜೊತೆ ನಿನ್ ಚಕ್ಕಂದ ಕಂದ, ನಿಂಗೂ ಹೆಣ್ಮಗಳಿದ್ದಾಳೆ, ದೊಡ್ಡದಾಗಿ ಡೈಲಾಗ್ ಹೊಡಿಬೇಡ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತೀನಿ ಕರ್ನಾಟಕದಿಂದ, ಐ ಆಮ್ ಟಾಕ್ಸಿಕ್ ಅನ್ನೋ ರೀತಿ ಹಾಗೆ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದಾರೆ. ಸಿ ಏನ್ ಗೊತ್ತಾ, ಕರ್ನಾಟಕದಿಂದ ಜಾಗ ಖಾಲಿ ಮಾಡಿಸೋದಂತೆ ಮತ್ತೊಂದಂತೆ. ನಿನ್ನ ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಯಿಂದನೇ ಜಾಗ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲೂ ಕಿಮ್ಮತ್ತಿಲ್ಲ, ಇಲ್ಲೊಂದು ಪ್ರಚಾರ ಗಿಟ್ಟಿಸಿಕೊಳ್ಳುವ ಅಂತ ಆಕ್ಟ್ ನಿಂದು. ಎಷ್ಟ್ ಡೈಲಾಗ್ ಅನ್ನೇ ಕಾಪಿ ಮಾಡಿ ಅವ್ರಿಗೆ ಟಾಂಟ್ ಕೊಡೋ ಪ್ರಯತ್ನ. ವಾ ಬಾ 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 ಬಾ. ಇದೇ ಡೈಲಾಗ್ ಗಳನ್ನ ಚೆನ್ನಾಗಿ ನೀನ್ ಕಲ್ತಿದ್ರೆ ಇಷ್ಟೊತ್ತಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಸಿಕ್ತಿತ್ತು. ಒಂದ್ ಡೈಲಾಗ್ ಹೊಡಿಯಕ್ ಬರಲ್ಲ, ಅದು ಕಾಪಿ ಡೈಲಾಗ್ನು ಚೆನ್ನಾಗಿ ಹೊಡಿಯಕ್ ಬರಲ್ಲ, ನೀವು ಬಂದ್ಕೊಂಡು ಯಶ್ ಬಗ್ಗೆ ಮಾತಾಡೋದು, ಟಾಕ್ಸಿಕ್ ಬಗ್ಗೆ ಮಾತಾಡೋದು. ಏನ್ ಕಿಸಿಯಕ್ಕಾಗಲ್ಲ ನೋಡಿ. ಅವರೇ ಪ್ರತಿ ಸತಿ ಇನ್ನೊಬ್ಬರ ಬಗ್ಗೆ ಕ್ರಿಟಿಕ್ ಮಾಡ್ತಾ ಇರೋದು. ಅವ್ರ ಲೈಫ್ ಅವ್ರು ನೋಡ್ಕೊಳ್ಲಿಕ್ಕೆ ಬರೋದಿಲ್ಲ. ಇವಳಿಗೆ ಒಂದೇ ಒಂದು ಫಿಲ್ಮ್ಗಳು ಸಿಗ್ತಾ ಇಲ್ಲ. ಈ ಹಿಂದೆ ಇವಳು ಮಾಡಿರೋ ಫಿಲ್ಮ್ಗಳಲ್ಲೂ ಇವಳದ ಡಬ್ಬಾ ಆಕ್ಟಿಂಗ್ ನೋಡಿ ಜನರಿಗೆ ಶಾಕ್ ಆಗ್ಬಿಟ್ಟಿದೆ. ಇವರು ಟಾಕ್ಸಿಕ್ ಬಗ್ಗೆ ಯಶ್ ಬಗ್ಗೆ ಮಾತಾಡೋದು, ಇವರ ಸೀನ್ ಗಳನ್ನ ನೋಡಿದವರು ಲಬ ಲಬ ಅಂತ ಬಾಯಿ ಬಡ್ಕೊಳ್ಬೇಕು, ಆ ರೀತಿ ಇದೆ. ಈಗ ಟಾಕ್ಸಿಕ್ ಅಂತ ಫಿಲ್ಮ್ ಬಂದಾಗ ಅದಕ್ಕೆ ಅದರದೇ ಆದಂತ ಒಂದಿಷ್ಟು ಮಾನದಂಡಗಳು ಇರ್ತದೆ. ಟಾಕ್ಸಿಕ್ ಅನ್ನುವಂತ ಹೆಸರಿಗೆ ತಕ್ಕಂತೆ ಸೀನ್ ಗಳು ಬೇಕಾಗ್ತದೆ. ಈಗ ಟಾಕ್ಸಿಕ್ ಅಂತ ನೀವು ಫಿಲ್ಮ್ ಮಾಡ್ಕೊಂಡು ಯಾವುದೋ ಪ್ಯಾಥೋ ಸೀನ್ ಗಳನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎನರ್ಜೆಟಿಕ್ ಆಕ್ಷನ್, ಥ್ರಿಲ್ಲಿಂಗ್, ರೊಮ್ಯಾನ್ಸ್ ಇದನ್ನ ತೋರಿಸಲೇಬೇಕು. ಅದು ಅಲ್ಲದೆ ಮಕ್ಕಳೆಲ್ಲ ನೋಡ್ತಾರೆ, ಅದರಿಂದ ಜನರು ಹಾದಿ ತಪ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಈ ಫಿಲ್ಮ್ ಇರೋದೇ 18+ ಗೆ. ಅದು ಗೊತ್ತಿದೆ ತಾನೆ ನಿಮ್ಗೆ. 18+ ಆದವ್ರು ನೋಡೋ ಫಿಲ್ಮ್ ಅಂದ ಮೇಲೆ ಅದಕ್ಕೆ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ತೀರಿ ನೀವು? ಮಕ್ಕಳನ್ನ ಕರ್ಕೊಂಡು ಹೋದ್ರು ಅಲ್ಲಿ ಅಲೋಡ್ ಇಲ್ಲ 18+ ಫಿಲ್ಮ್ ಆಗಿರೋದ್ರಿಂದ.
ಅಂತ. ಟಾಕ್ಸಿಕ್ ಅನ್ನೋ ಹೆಸರಿಟ್ಟು 18+ ಫಿಲ್ಮ್ ಅನ್ನೇ ಇವ್ರು ಮಾಡಿರೋದ್ರಿಂದ ನೀವು ಅದನ್ನ ಮಕ್ಕಳಿಗೆ ತೋರಿಸಿದ್ರೆ ಹೇಗೆ? ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸಿ. ಯಾರು ಹೇಳಿದ್ದು ಮಕ್ಕಳ ಹತ್ರ ನೋಡಿ ಅಂತ? ಜಗತ್ತಿಗೆ ಗೊತ್ತಿರುವಂತ ವಿಚಾರ 18+ ಮೂವಿ. ಅದು 18+ ಮೂವಿಗೆ 18+ ಆದವ್ರು ಮಾತ್ರ ಹೋಗ್ಬೇಕು. ನೀವು ಹೋಗ್ಬಹುದು, ಆದ್ರೆ ನಿಮ್ಗೆ ಮೆಚುರಿಟಿ ಇಲ್ಲ, ಹಾಗಾಗಿ ನೀವು ಮನೇಲಿ ಕೂತ್ಕೊಳ್ಳಿ, ಹೋಗ್ಬೇಡಿ ಆಯ್ತಾ. ಫಸ್ಟ್ ಆಫ್ ಆಲ್ ಈ ನಟಿಗೆ ಒಂದು ಕಾಮನ್ ಸೆನ್ಸ್ ಇರಬೇಕು. ಓರ್ವ ನಟ ಆ ಲೆವೆಲ್ಗೆ ಬೆಳಿತಿದ್ದಾನೆ ಅಂತಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಯಾವ್ದೋ ಬಾಲಿವುಡ್ ಇಂಡಸ್ಟ್ರಿಯಲ್ ಸೀನ್ ಗಳನ್ನ ನೋಡ್ತೀರಿ, ಅದನ್ನ ನೋಡಿದಾಗ ಇದು ಯಾವುದೇ ವಿಚಾರಗಳು ನಿಮ್ ತಲೆಯಲ್ಲಿ ಬರೋದಿಲ್ಲ, ಯಾಕಂದ್ರೆ ಅದು ಬಾಲಿವುಡ್. ಈಗ ಹಾಲಿವುಡ್ ರೇಂಜ್ಗೆ ಫಿಲ್ಮ್ ಮಾಡಿದಾಗ ಅದಕ್ಕೆ ಅದರದೇ ಆದಂತ ಒಂದಿಷ್ಟು ಸನ್ನಿವೇಶಗಳನ್ನ ಹಾಕ್ಲೇಬೇಕು. ನೀವು ಅದನ್ನ ಇಟ್ಕೊಂಡು ಅವ್ನು ಹಾಗ್ ಮಾಡಿದಾನೆ, ಹೀಗ್ ಮಾಡಿದಾನೆ, ಬಟ್ಟೆ ಬಿಚ್ಚಿದಾನೆ, ರೊಮ್ಯಾನ್ಸ್ ಮಾಡಿದಾನೆ, ಯಶ್ ಅವರು ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ, ಅದೆಲ್ಲ ನೀವ್ ಹೇಳೋ ವಿಚಾರ ಅಲ್ಲ. ಅದು ಅಲ್ಲದೆ ಕನ್ನಡ ಇಂಡಸ್ಟ್ರಿಯಲ್ಲೇ ಇಟ್ಕೊಂಡು ಈ ಲೆವೆಲ್ಗೆ ಕನ್ನಡದ ಬಗ್ಗೆ ಮಾತಾಡ್ತೀರಿ ಅಂತಂದ್ರೆ ನಿಮಗೆ ಯಾಕೆ ಚಾನ್ಸ್ ಸಿಗ್ಲಿಲ್ಲ, ಯಾಕೆ ನೀವಿನ್ನೂ ಸ್ಟ್ಯಾಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋದನ್ನ ಜನಕ್ಕೆ ಈಗ ಅರ್ಥ ಆಗಿರ್ಬೋದು ನಿಮ್ಮ ಮಾತುಗಳನ್ನು ಕೇಳಿ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಮೆಚುರಿಟಿಯಿಂದ ಆಲೋಚನೆ ಮಾಡಬೇಕು. ಎಸ್ ನಾರಾಯಣ್ ಅವರು ಈ ಹಿಂದೆ ಹೇಳಿದ್ರು, ಟಾಕ್ಸಿಕ್ ಫಿಲ್ಮ್ ಅದು ಟಾಕ್ಸಿಕ್ ಆಗಿ ಇರ್ತದೆ. ಒಂದಿಷ್ಟು ಸೀನ್ಗಳು ಯಾಕೆ ಉಪಯೋಗಿಸಿದ್ದಾರೆ ಅನ್ನೋ ಕ್ಲಾರಿಟಿ ನಿಮ್ಗೆ ಸಿಗ್ಬೇಕಂದ್ರೆ ಫಿಲ್ಮ್ ಬಂದ್ಮೇಲೆ ಸಿಗೋದದು. ನೀವ್ ಈಗಲೇ ಎಲ್ಲವನ್ನ ಅಳಿಲಿಕ್ಕೆ ಆಗೋದಿಲ್ಲ. ಅದ್ ಯಾರೋ ಒಂದಿಷ್ಟು ದಿನ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ನಾವೇನು ಮಾಡೋಕ್ಕೂ ಆಗೋದಿಲ್ಲ ಅಂತ. ಈ ತರದ ಬೆಳವಣಿಗೆಗಳು ಆಗ್ತಾ ಇರೋದು ಕನ್ನಡಕ್ಕೆ ತುಂಬಾನೇ ಬೇಸರ ಆಗುತ್ತೆ. ಯಾಕಂತಂದ್ರೆ ಕನ್ನಡದ ಹೆಮ್ಮೆಯ ಚಿತ್ರ ಒಂದು ಆ ಲೆವೆಲ್ಗೆ ರೀಚ್ ಆಗ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ KGF 1 ಬಂತು, KGF 2 ಬಂತು. KGF 1, 2 ಹೇಗಿತ್ತು? ಕ್ರುಯಾಲಿಟಿ ಅಥವಾ ಅದರಲ್ಲಿ ಆಕ್ಷನ್ ಸೀನ್ಗಳು ಜಾಸ್ತಿ ಇತ್ತು. ಯಾಕಿತ್ತು? ಆ ಸಿನಿಮಾಗ್ ಬೇಕಾಗಿತ್ತು. ಸೊ ಆವಾಗ್ಲೂ ನೀವು ಹೀಗೆ ಹೇಳಿರ್ಬೋದೇನೋ ರಕ್ತ ಜಾಸ್ತಿ ತೋರಿಸಿದ್ದಾರೆ ಅಂತ. ಒಂದು ಫಿಲ್ಮ್ ಅಂದಾಗ ಅದನ್ನ ಫಿಲ್ಮ್ ರೀತಿ ನೋಡೋದನ್ನ ಕಲ್ತ್ಕೊಳ್ಳಿ ಫಸ್ಟ್. ಆ ಫಿಲ್ಮ್ ನಿಮ್ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ಳೋದಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಲೈಫಿಗೆ ಕನೆಕ್ಟ್ ಆಗೋ ಫಿಲ್ಮ್ ಅದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು ನಿಮ್ಗೆ. ಒಂದು ಟ್ರೈಲರ್ ನೋಡ್ಬಿಟ್ಟು ಇಲ್ಲ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಹೇಳಕ್ ಬರಲ್ಲ. ಟ್ರೈಲರ್ ಚೆನ್ನಾಗಿಲ್ಲ ಅಂತಂದ್ರು ಫಿಲ್ಮ್ ಸೂಪರ್ ಹಿಟ್ ಆಗಿದ್ದಿದೆ. ಇದು ಬಿಡಿ, ಟ್ರೈಲರ್ ಟಾಪ್ ನಾಚ್ ಆಗಿದೆ. ಫಸ್ಟ್ ಆಫ್ ಆಲ್ ನಿಮಗ್ ಅದನ್ನ ಅರಗಿಸಿಕೊಳ್ಳಿಕ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಇವರಿಗೆ ಅಲ್ಲಿರುವಂತ ಆಕ್ಟರ್ಸ್ ಗಳು ಏನಿದಾರಲ್ಲ, ನಯನತಾರ ಇರ್ಬೋದು, ಕಿಯಾರಾ ಅಡ್ವಾಣಿ ಇರ್ಬೋದು, ಲೇಡಿ ಗ್ಯಾಂಗ್ ಗಳ ಗೆಟಪ್ ಗಳು ಇದೆಯಲ್ಲ, ಅದ್ರಲ್ಲಿ ಯಾವ್ದೋ ಒಂದು ಪಾರ್ಟ್ ಇವ್ರಿಗೆ ಸಿಗ್ಬೇಕಿತ್ತೇನೋ, ಆ ಆಸೆ ಇತ್ತೇನೋ, ಅದ್ ಸಿಕ್ಕಿಲ್ಲಲ್ಲ ಅಂತ ಬೇಸರ ಮಾಡ್ಕೊಂಡು ಹೀಗೆ ಹಾಕಿರ್ಬೋದು ಅನ್ಕೊಳ್ತೇನೆ ನಾನು. ಯಾಕಂತಂದ್ರೆ ಈ ಲೆವೆಲ್ಗೆ ದ್ವೇಷ ಯಾಕೆ? ನಮ್ಮವರೇ ಒಂದು ಫಿಲ್ಮ್ ಅನ್ನ ಮಾಡಿದಾಗ ವಿ ಹ್ಯಾವ್ ಟು ಸಪೋರ್ಟ್ ಅಲ್ವಾ. ನಮ್ಮವರ ಫಿಲ್ಮ್ಗಳು ಇಷ್ಟು ಲೆವೆಲ್ಗೆ ಬೆಳೀತಾ ಇದೆ, ಈ ಲೆವೆಲ್ಗೆ ಸುದ್ದಿ ಮಾಡ್ತಿದೆ ಅಂತಂದಾಗ ನಮ್ಗೆ ಹೆಮ್ಮೆ ಆಗ್ಬೇಕು. ಅದನ್ನ ಬಿಟ್ಕೊಂಡು ಉರ್ಕೊಳ್ಳೋದಲ್ಲ. ಯಾಕೆ ಉರ್ಕೋಬೇಕು? ಫಸ್ಟ್ ಆಫ್ ಆಲ್ ನಿಮಗೆ ಚಾನ್ಸ್ ಸಿಕ್ತಿಲ್ಲ ಅನ್ನೋ ರೀಸನ್ಗೆ ಉರ್ಕೋಬೇಕು. ನಾ ಹೇಳಿದ್ನಲ್ಲ, ಟಾಕ್ಸಿಕ್ ಫಿಲ್ಮ್ ಅಲ್ಲಿ ನನಗೂ ಒಂದು ಪಾರ್ಟ್ ಕೊಡ್ಬೇಕಿತ್ತು, ಆ ಪಾರ್ಟ್ ಕೊಟ್ಟಿದ್ರೆ ಇವತ್ತು ಟಾಕ್ಸಿಕ್ ಸೂಪರ್ ಹಿಟ್ ಮೂವಿ ಆಗುತ್ತೆ. ಯಶ್ ಅವರು ಗಾಡ್ ಫಾದರ್ ಇದ್ದಾಗೆ ನಂಗೆ ಅಂತ ಉದ್ದುದ್ದ ಬಿಡ್ತಾ ಇದ್ರು. ಇದೇ ಅಮ್ಮ ಈಕೆಗೆ ಒಂದೇ ಒಂದು ಫಿಲ್ಮ್ಗಳು ಸಿಗ್ತಾ ಇಲ್ಲ. ಆಮೇಲೆ ಪ್ರಚಾರ ಬೇಕ್ರಿ. ಈಗ ಏನಾಗಿದೆ ಗೊತ್ತಾ, ಯಶ್ ದೊಡ್ಡ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರ ಹೆಸರು ಹೇಳ್ಕೊಂಡು ನಾವು ಒಂಚೂರು ಪ್ರಚಾರ ತಗೊಳ್ಳುವ ಅನ್ನುವಂತ ಪ್ರಚಾರದ ಗೀಳು ಕೂಡ ಇದೆ. ಸೊ ಪ್ರಚಾರ ಸಿಗತ್ತೆ ನಮ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದಿಷ್ಟು ವೈರಲ್ ಆಗ್ತೀವಿ. ಎಷ್ಟೋ ಜನರಿಗೆ ನಾನು ಗೊತ್ತಿಲ್ಲ, ನಾನು ಗೊತ್ತಾಗ್ತೀನಿ, ನಾನು ಇವಳು ಅಂತ ಗೊತ್ತಾಗ್ತೀನಿ, ನನ್ನ ಹೆಸರು ಜನರಿಗೆ ಪರಿಚಯ ಆಗುತ್ತೆ. ಸದ್ಯದಲ್ಲೇ ಬಿಗ್ ಬಾಸ್ ಬರ್ತಿದೆ, ಅದಕ್ಕೂ ಚಾನ್ಸ್ ಸಿಗ್ಬೋದೇನೋ. ಈ ಎಲ್ಲ ಕ್ಯಾಲ್ಕುಲೇಷನ್ ಇಂದನೂ ಹೇಳಿರ್ಬೋದು. ಯಾಕೆ ಗೊತ್ತಾ, ಇವಾಗಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಒಂಥರ ಚಟ. ಆ ಚಟ ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲೂ ಕಿಮ್ಮತ್ತಿರಲ್ಲ, ಎಲ್ಲೂ ಅವಕಾಶಗಳು ಸಿಗಲ್ಲ. ಹಾಗಾಗಿ ಈ ತರ ವಿಡಿಯೋ ಮಾಡಿ ಹಾಕ್ಬಿಟ್ಟು ವೈರಲ್ ಆದ್ರೆ ಎಲ್ಲೋ ಒಂದ್ ಕಡೆ ಅವಕಾಶ ಸಿಗ್ಬಹುದು ಅಂತ. ನೋಡಿ, ಈಕೆ ಹೆಸರು ರಿಷಿಕಾ ಸಿಂಗ್ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಕರ್ನಾಟಕದಲ್ಲಿ ಇರುವಂತಹ 99% ಜನರಿಗೆ ಗೊತ್ತಿಲ್ಲ. ಇನ್ನು ಉಳಿದು 1% ಜನ ಅವ್ರ ಮನೆಯವರು ಅಷ್ಟೇ. ಅದು ಬಿಟ್ಟು ಬೇರೆ ಯಾರಿಗೂ ಈಕೆ ಯಾರಂತಾನೆ ಗೊತ್ತಿಲ್ಲ. ಸೊ ಈಗ ಒಂದು ಹೇಳಿಕೆ ಕೊಡೋ ಮೂಲಕ ರಿಷಿಕಾ ಸಿಂಗ್ ಅಂತ ಒಬ್ರು ನಟಿ ಇದ್ದಾರೆ ಅನ್ನೋದು ಜನರಿಗೆ ಗೊತ್ತಾಯ್ತು. ಹಾಗಾಗಿ ಪ್ರಚಾರದ ತೆವಲಿಗೆ ಹೇಳಿದ್ದಾರೆ. ಅವರನ್ನ ಅಷ್ಟು ಸೀರಿಯಸ್ ಆಗಿ ತಕೊಳ್ಳೋ ಅಗತ್ಯ ಇಲ್ಲ. ಅಭಿಮಾನಿಗಳು ಜಾಸ್ತಿ ಕಾಲ ಎಳಿಲಿಕ್ಕೆ ಹೋಗ್ಬೇಡಿ. ಆಮೇಲೆ ಮತ್ತೆ ಬಂದು ಗೋಗರ್ದು ಅತ್ತು ನನ್ನನ್ನ ಕ್ಷಮಿಸಿ ಅಂತ ಕೇಳೋ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಸೊ ಹಾಗಾಗಿ ಇಂಥ ಒಂದಿಷ್ಟು ಜನ ಇದ್ದೇ ಇರ್ತಾರೆ ಕಾಲೆಳೆಯೋರು. ಅವ್ರ ಕಾಲ್ ಕೆಳಗೆ ಇರ್ತಾರೆ. ಸೊ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಯಶ್ಗೆಲ್ಲ ಟಚ್ಚೇ ಆಗಲ್ಲ. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಬೆಳೆದಾಗಿದೆ. ಇನ್ನೇನಿದ್ರು ಸೂಪರ್ ಹಿಟ್ ಫಿಲ್ಮ್ ಗಳನ್ನು ಕೊಡ್ತಾ ಹೋಗೋದು ಮಾತ್ರ ಅವ್ರ ಕೆಲಸ ಇಲ್ದಿದ್ದವರು ಮಾತಾಡ್ತಾ ಈ ತರ ಕಾಲೆಳಿತಾ ಕುತ್ಕೊಳ್ತಾರೆ ಅಷ್ಟೇ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.